ಅಷ್ಟಕ್ಕೆ ಕಾದೋಣ ಪೊಲೀಸರು ಅಂದ್ಕೊಂಡಂಗೆ ಮಾಡ್ತಾರ ಅಂತ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಬೆಳಗಾವಿಯಲ್ಲಿನ ಅಶ್ಲೀಲ ಪದ ಬಳಕೆ ಫೈಟ್ MLC CT ರವಿ ಅವರನ್ನ ಅಕ್ಷರಶಃ ಆತಂಕಕ್ಕೆ ಸಿಲುಕುವಂತೆ ಮಾಡಿತ್ತು. ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಜನರ ಕಷ್ಟನ ಸಮಸ್ಯೆನ ಬಗೆಹರಿಸ್ರಪ್ಪ, ಚರ್ಚೆ ಮಾಡ್ರಪ್ಪ, ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಾಗಿದೆ ಅದನ್ನು ಒತ್ತಿ ಹೇಳ್ರಪ್ಪ ಅಂದರೆ ಅಲ್ಲಿ ನಡೆದಿದ್ದು ಮಾತ್ರ ಅಸಹ್ಯ ರಾಜಕಾರಣ. ನಿಜಕ್ಕೂ ಕೂಡ ಶೇಮಾನ್ ಅಂತಲೇ ಹೇಳ್ಬೋದು. ಅರೆಸ್ಟ್ ಬಳಿಕ ನಡೆದಂಥ ಘಟನೆಯ ಬಗ್ಗೆ CT ರವಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅರೆಸ್ಟ್ ಆದಮೇಲೆ ಏನೇನಾಯಿತು, ಯಾವ ಥರ ಅವ್ರಿಗೆ ಟಾರ್ಚರ್ ಕೊಟ್ಟರು, ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ರು, ಎಲ್ಲೆಲ್ಲಿ ಸುತ್ತಾಡ್ಸಿದ್ರು, ರಾತ್ರಿ ನಿದ್ದೆ ಮಾಡಿದ್ರಾ, ರಾತ್ರಿ ಊಟ ಮಾಡಿದ್ರಾ, ಎಲ್ಲದ್ರ ಬಗ್ಗೆ ಕೂಡ ಹೇಳಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. CT ರವಿ ಕೊಲೆಗೆ ಪ್ಲಾನ್ ನಡೆದಿತ್ತ? ಕಂಪ್ಲೀಟ್ ಕಂಟ್ರೋಲ್ ತಪ್ಪಿತ್ತ ಕಾಕಿ? ಸದನದಲ್ಲಿ ಅಶ್ಲೀಲ ಪದ ಬಳಕೆಯಿಂದ ಸಂಕಷ್ಟ ಎದುರಿಸಿದ್ದ CT ರವಿ, ನನಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡೋದು ಗೊತ್ತಿಲ್ಲ, ಹೀಗಾಗಿ ನನಗೆ ರಾಜಕೀಯದಲ್ಲಿ ವಿರೋಧಿಗಳು ಜಾಸ್ತಿ, ನನ್ನ ಮೇಲಿನ ಹಲ್ಲೆ ಬೇರೆಯವರಿಗೆ ಕೊಟ್ಟ ಸಂದೇಶ ಅಂದ್ರು. ನೇರವಾಗಿ ನಿಷ್ಠುರವಾಗಿ ಹೇಳಬೇಕಾಗಿರೋದನ್ನ ಹೇಳ್ತೀನಿ. ಯಾರ ಜೊತೆನಲ್ಲೂ ಕಾಂಪ್ರಮೈಸ್ ಮಾಡಿಕೊಂಡು ಗಿವ್ ಅಂಡ್ ಟೇಕ್ ಪಾಲಿಸಿ ಇಟ್ಕೊಂಡು ರಾಜಕಾರಣನೂ ಮಾಡಿಲ್ಲ. ವಿರೋಧಿಗಳು ಜಾಸ್ತಿ ಇದ್ದಾರೆ. ಈ ಕಾರಣದಿಂದಾಗಿ ಅದು ಒಂದು ಕಾರಣ ಇರಬಹುದು. ರಾಜಿರಹಿತ ರಾಜಕಾರಣವೂ ಒಂದು ಕಾರಣ ಇರಬಹುದು. ನನ್ನೊಂದಿಗಿನ ಪೊಲೀಸರ ನಡೆ ಅನುಮಾನ ಹುಟ್ಟಿಸುವಂತಿತ್ತು. ಯಾರನ್ನೋ ಗುಂಪು ಸೇರಿಸಿ ನನ್ನನ್ನ ಕೊಲೆ ಮಾಡಿಸೋ ಸಂಚು ಮಾಡಿದ್ರು ಅಂತ CT ರವಿ ಆತಂಕವನ್ನ ವ್ಯಕ್ತಪಡಿಸಿದ್ರು. ಇಲ್ಲಿರೋದು ಈ ರೀತಿ ನಿಗೂಢವಾಗಿ ಯಾಕೆ ನಡ್ಕೊಂಡ್ರು? ನನಗೆ ಅನುಮಾನ ಇರೋದು ಏನೋ ಸಂಚು ನಡೆಸಿದ್ರು ಅಂತ ನನಗೆ ಅನುಮಾನ. ಕಬ್ಬಿನ ಗದ್ದೆ ಕ್ರಷರು ಎಲ್ಲ ಕರ್ಕೊಂಡು ಹೋದಾಗ ಯಾರನ್ನೋ ಕರೆಸಿ ಹಲ್ಲೆ ಮಾಡಿಸುವ ಅಥವಾ ಗುಂಪು ಹೊಡೆದು ಸಾಯಿಸಿದೆ ಅಂತ ಸಾಯಿಸುವ ಉದ್ದೇಶ ಇತ್ತೇನೋ ಅಂತ ನನಗೆ ಅನುಮಾನ. ನನ್ನ ಫೋನ್ ಕಿತ್ತುಕೊಳ್ಳುವ ಪ್ರಯತ್ನ ಮಾಡಿದ್ರು. ನನ್ನ ಹೆಂಡತಿಗೆ ಲೈವ್ ಲೊಕೇಶನ್ ಹಾಕಿದ್ದೆ, ಹೀಗಾಗಿ ಕ್ಷಣ ಕ್ಷಣಕ್ಕೂ ಡೈರೆಕ್ಷನ್ ಬರ್ತಿತ್ತು. ಗಾಬರಿಯಲ್ಲಿ ತಲೆ ಚಚ್ಚಿಕೊಂಡು ಚೀರಾಡಿದೆ ಎಂದಿದ್ದಾರೆ. ಆಮೇಲೆ ಒಂದು ಫೋನ್ ಸೀಸ್ ಮಾಡಿ ಅಂತ ಹೇಳಿ ಒಂದು 20ಕ್ಕೂ ಹೆಚ್ಚು ಬಾರಿ ನನ್ನನ್ನು ಫೋರ್ಸಿಬಲಿ ಫೋನ್ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಆಗ ನಾನು ಸ್ವಲ್ಪ ಆಕ್ರೋಶಭರಿತನಾಗಿ, ನನ್ನೇನಾದ್ರು ಫೋರ್ಸಿಬಲಿ ಕಿತ್ಕೊಂಡ್ರೆ ನನ್ನ ಅರೆಸ್ಟ್ ಮಾಡಿದ್ದೀರಾ ಹೇಳಿ, FIR ಕಾಪಿ ಕೊಡಿ, ನನ್ನೇನಾದ್ರು ಈ ರೀತಿ ಫೋರ್ಸಿಬಲಿ ಮಾಡಿದ್ರೆ ನಾನು ಹಳೆ ರವಿ ಆಗಬೇಕಾಗತ್ತೆ ಅಂತ ಜೋರು ತಳ್ಳಾಟ ನೂಕಾಟ ಜಟಾಪಟಿಯರೊಳಗೆ ನಡೀತು. ಇನ್ನು ಪದೇ ಪದೇ ಅಧಿಕಾರಿಗಳು ಯಾರ ಜೊತೆ ಮಾತಾಡ್ತಿದ್ರು, CM ಹೆಬ್ಬಾಳ್ಕರ್ ಜೊತೆ ಸಂಪರ್ಕ ಇತ್ತು ಅನ್ನೋ ಅನುಮಾನ ಕೂಡ CT ರವಿ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ತಿದ್ರು, ಉಪಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ತಿದ್ರು, ಸ್ವತಃ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡೈರೆಕ್ಷನ್ ಕೊಡ್ತಿದ್ರು, ಅಥವಾ ಹಿರಿಯ ಪೊಲೀಸ್ ಅಧಿಕಾರಿಗಳು ನಾವೆಲ್ಲ ನೋಡ್ಕೊಳ್ತೀವಿ ಬಿಡಿ ಸಾರ್ ಅಂತ ಹೇಳಿ ಡೈರೆಕ್ಷನ್ ಕೊಡ್ತಾ ಇದ್ರು. ಇದು ನ್ಯಾಯಾಂಗ ತನಿಖೆ ಆಗಬೇಕು. ಅವರ ಖಾಸಗಿ ಫೋನು, ಅಫಿಷಿಯಲ್ ಫೋನು, ಎರಡರ ಕಾಲ್ ರೆಕಾರ್ಡು ಕೂಡ ತನಿಖೆ ಆಗಬೇಕು. ನನಗೆ ಜೀವ ಬೆದರಿಕೆ ಇದೆ, ಸರ್ಕಾರ ಭದ್ರತೆ ನೀಡಬೇಕು. ಹಲ್ಲೆಗೆ ಬಂದವರು ಹೆಬ್ಬಾಳ್ಕರ್ PA ಅಂತ ಬಿಟ್ರ? ಗೃಹ ಸಚಿವರಿಗೆ ಸಾಮರ್ಥ್ಯ ಇದ್ರೆ ಹಲ್ಲೆಕೋರರ ವಿರುದ್ಧ ಕ್ರಮ ಕೈಗೊಳ್ಳಲಿ ಅಂತ CT ರವಿ ಆಕ್ರೋಶಗೊಂಡ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. CT ರವಿ ಒಂದು ಕಡೆ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನಡೆದಂಥ ಘಟನೆ ಬಗ್ಗೆ ಜನರಿಗೆ ತಿಳಿಸ್ತಿದ್ದಾರೆ. ಸ್ವತಃ ಅವರೇ ಖುದ್ದು ಮಾತನಾಡ್ತಿದ್ದಾರೆ ಏನೆಲ್ಲ ಆಯಿತು ಅಂತೇಳಿ. ಒಂದು ಕಡೆ ಅದಾದರೆ ಮತ್ತೊಂದು ಕಡೆ ಈ ರಾಜ್ಯ ರಾಜಕೀಯದಲ್ಲಿ ಲೆಕ್ಕಾಚುಕ್ತ ಚರ್ಚೆ ಬೇರೆ ಜೋರಾಗ್ತಾ ಇದೆ. ಏನಪ್ಪ ಇದು ಲೆಕ್ಕಾಚುಕ್ತ? ಕಾಂಗ್ರೆಸ್ ಲೆಕ್ಕಾಚುಕ್ತ ಮಾಡ್ತೀನಿ ಅಂತ ಪರಿಷತ್ ಸದಸ್ಯ CT ರವಿ ಗುಡುಗಿದ್ದಾರೆ. ಈ ಥರ ಗುಡುಗಿದ್ರೆ ಆ ಕಡೆಯಿಂದ ಯಾರು ಕೌಂಟರ್ ಕೊಟ್ಟಿಲ್ವಾ? ಹಾಗಾದರೆ ಕೊಟ್ಟಿದ್ದಾರೆ. ಇದಕ್ಕೆ DCM DK ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಈ ಇಬ್ಬರ ನಡುವಿನ ಮಾತಿನ ಸಮರ ಜೋರಾಗಿದೆ. ಆ ಮಾತಿನ ಸಮರ ಹೇಗಿತ್ತು ಅಂತ ನೀವೇ ನೋಡಿ. ರಾತ್ರಿಡೀ 3 ಜಿಲ್ಲೆ ದರ್ಶನ ಮಾಡಿಸಿದ್ದಾರೆ. ಬೆಳಗಾವಿ, ಧಾರವಾಡ ಮತ್ತು ಬಾಗಲಕೋಟೆ ಜಿಲ್ಲೆ. ನಾನು ಅದಕ್ಕೆ ಈಗಾಗಲೇ ನಾನು ಈಗೇನು ಮಾತಾಡೋದಿಲ್ಲ, ಆಮೇಲೆ ನಾನು ಮಾತಾಡ್ತೀನಿ. ಸರ್, ಈ ರೀತಿ ಇದು ತಾನಾಸಾಯಿ ಸರ್ಕಾರದಲ್ಲಿ ಮಾತ್ರ ಸಾಧ್ಯ. ಸರ್ವಾಧಿಕಾರಿ ಸರ್ಕಾರದಲ್ಲಿ ಹೆಚ್ಚಿಗೆ ದಿನ ನಡೆಯೋದಿಲ್ಲ. ಎಲ್ಲದಕ್ಕೂ ಲೆಕ್ಕ ಚುಕ್ತಾ ಆಗೇ ಆಗುತ್ತೆ. ಇಲ್ಲ, ನನಗೆ ಯಾವ ಕಾರಣಕ್ಕೆ ಕಸ್ಟಡಿಗೆ ತೊಗೊಂಡಿದ್ದೀವಿ ಅನ್ನೋದನ್ನು ಹೇಳಿಲ್ಲ, FIRನೂ ಕೊಟ್ಟಿಲ್ಲ, ಮತ್ತು ಜನಪ್ರತಿನಿಧಿನ ಹೆಂಗೆ ನಡೆಸ್ಕೋಬೇಕು ಅನ್ನೋ ಆ ರೀತಿ ನಡೆಸ್ಕೊಂಡಿಲ್ಲ. ಇಂಥ ಲೆಕ್ಕಚುತ್ತುಗಳೆಲ್ಲ ಭಾಳ ಸಂತೋಷ.
ಒಬ್ರಿಗೆ ಲೆಕ್ಕಚ್ಯುತ ಮಾಡ್ಕೊಳಕ್ಕೆ ಎಲ್ಲರಿಗೂ ಅವ್ರವ್ರ ಕೆಪಾಸಿಟಿನ ಅವ್ರ ಲೆಕ್ಕಚ್ಯುತ ಮಾಡ್ಕೊಳ್ತಾರೆ. ನೋಡಪ್ಪ, ಇಂಥ ಲೆಕ್ಕಚ್ಯುತಗಳೆಲ್ಲ ಭಾಳ ಸಂತೋಷ. ಒಬ್ರಿಗೆ ಲೆಕ್ಕಚ್ಯುತ ಮಾಡ್ಕೊಳಕ್ಕೆ ಎಲ್ಲರಿಗೂ ಅವ್ರವ್ರ ಕೆಪಾಸಿಟಿನ ಅವ್ರ ಲೆಕ್ಕಚ್ಯುತ ಮಾಡ್ಕೊಳ್ತಾರೆ. ಕಾದೋಣ ಪೊಲೀಸರು ಅಂದ್ಕೊಂಡಂಗೆ ಮಾಡ್ತಾರ ಅಂತ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಬೆಳಗಾವಿಯಲ್ಲಿನ ಅಶ್ಲೀಲ ಪದ ಬಳಕೆ ಫೈಟ್ MLC CT ರವಿ ಅವರನ್ನ ಅಕ್ಷರಶಃ ಆತಂಕಕ್ಕೆ ಸಿಲುಕುವಂತೆ ಮಾಡಿತ್ತು. ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ಜನರ ಕಷ್ಟನ ಸಮಸ್ಯೆನ ಬಗೆಹರಿಸ್ರಪ್ಪ, ಚರ್ಚೆ ಮಾಡ್ರಪ್ಪ, ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಾಗಿದೆ ಅದನ್ನು ಒತ್ತಿ ಹೇಳ್ರಪ್ಪ ಅಂದರೆ ಅಲ್ಲಿ ನಡೆದಿದ್ದು ಮಾತ್ರ ಅಸಹ್ಯ ರಾಜಕಾರಣ. ನಿಜಕ್ಕೂ ಕೂಡ ಶೇಮಾನ್ ಅಂತಲೇ ಹೇಳ್ಬೋದು. ಅರೆಸ್ಟ್ ಬಳಿಕ ನಡೆದಂಥ ಘಟನೆಯ ಬಗ್ಗೆ CT ರವಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅರೆಸ್ಟ್ ಆದಮೇಲೆ ಏನೇನಾಯಿತು, ಯಾವ ಥರ ಅವ್ರಿಗೆ ಟಾರ್ಚರ್ ಕೊಟ್ಟರು, ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ರು, ಎಲ್ಲೆಲ್ಲಿ ಸುತ್ತಾಡ್ಸಿದ್ರು, ರಾತ್ರಿ ನಿದ್ದೆ ಮಾಡಿದ್ರಾ, ರಾತ್ರಿ ಊಟ ಮಾಡಿದ್ರಾ, ಎಲ್ಲದ್ರ ಬಗ್ಗೆ ಕೂಡ ಹೇಳಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. CT ರವಿ ಕೊಲೆಗೆ ಪ್ಲಾನ್ ನಡೆದಿತ್ತ? ಕಂಪ್ಲೀಟ್ ಕಂಟ್ರೋಲ್ ತಪ್ಪಿತ್ತ ಖಾಕಿ? ಸದನದಲ್ಲಿ ಅಶ್ಲೀಲ ಪದ ಬಳಕೆಯಿಂದ ಸಂಕಷ್ಟ ಎದುರಿಸಿದ್ದ CT ರವಿ, ನನಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡೋದು ಗೊತ್ತಿಲ್ಲ, ಹೀಗಾಗಿ ನನಗೆ ರಾಜಕೀಯದಲ್ಲಿ ವಿರೋಧಿಗಳು ಜಾಸ್ತಿ, ನನ್ನ ಮೇಲಿನ ಹಲ್ಲೆ ಬೇರೆಯವರಿಗೆ ಕೊಟ್ಟ ಸಂದೇಶ ಅಂದ್ರು. ನೇರವಾಗಿ ನಿಷ್ಠುರವಾಗಿ ಹೇಳಬೇಕಾಗಿರೋದನ್ನ ಹೇಳ್ತೀನಿ. ಯಾರ ಜೊತೆನಲ್ಲೂ ಕಾಂಪ್ರಮೈಸ್ ಮಾಡಿಕೊಂಡು ಗಿವ್ ಅಂಡ್ ಟೇಕ್ ಪಾಲಿಸಿ ಇಟ್ಕೊಂಡು ರಾಜಕಾರಣನೂ ಮಾಡಿಲ್ಲ. ವಿರೋಧಿಗಳು ಜಾಸ್ತಿ ಇದ್ದಾರೆ. ಈ ಕಾರಣದಿಂದಾಗಿ ಅದು ಒಂದು ಕಾರಣ ಇರಬಹುದು. ರಾಜಿರಹಿತ ರಾಜಕಾರಣವೂ ಒಂದು ಕಾರಣ ಇರಬಹುದು. ನನ್ನೊಂದಿಗಿನ ಪೊಲೀಸರ ನಡೆ ಅನುಮಾನ ಹುಟ್ಟಿಸುವಂತಿತ್ತು. ಯಾರನ್ನೋ ಗುಂಪು ಸೇರಿಸಿ ನನ್ನನ್ನ ಕೊಲೆ ಮಾಡಿಸೋ ಸಂಚು ಮಾಡಿದ್ರು ಅಂತ CT ರವಿ ಆತಂಕವನ್ನ ವ್ಯಕ್ತಪಡಿಸಿದ್ರು. ಇಲ್ಲಿರೋದು ಈ ರೀತಿ ನಿಗೂಢವಾಗಿ ಯಾಕೆ ನಡ್ಕೊಂಡ್ರು? ನನಗೆ ಅನುಮಾನ ಇರೋದು ಏನೋ ಸಂಚು ನಡೆಸಿದ್ರು ಅಂತ ನನಗೆ ಅನುಮಾನ. ಕಬ್ಬಿನ ಗದ್ದೆ, ಕ್ರಷರು ಎಲ್ಲ ಕರ್ಕೊಂಡು ಹೋದಾಗ ಯಾರನ್ನೋ ಕರೆಸಿ ಹಲ್ಲೆ ಮಾಡಿಸುವ ಅಥವಾ ಗುಂಪು ಹೊಡೆದು ಸಾಯಿಸಿದೆ ಅಂತ ಸಾಯಿಸುವ ಉದ್ದೇಶ ಇತ್ತೇನೋ ಅಂತ ನನಗೆ ಅನುಮಾನ. ನನ್ನ ಫೋನ್ ಕಿತ್ತುಕೊಳ್ಳುವ ಪ್ರಯತ್ನ ಮಾಡಿದ್ರು. ನನ್ನ ಹೆಂಡತಿಗೆ ಲೈವ್ ಲೊಕೇಶನ್ ಹಾಕಿದ್ದೆ, ಹೀಗಾಗಿ ಕ್ಷಣ ಕ್ಷಣಕ್ಕೂ ಡೈರೆಕ್ಷನ್ ಬರ್ತಿತ್ತು. ಗಾಬರಿಯಲ್ಲಿ ತಲೆ ಚಚ್ಚಿಕೊಂಡು ಚೀರಾಡಿದೆ ಎಂದಿದ್ದಾರೆ. ಆಮೇಲೆ ಒಂದು ಫೋನ್ ಸೀಜ್ ಮಾಡಿ ಅಂತ ಹೇಳಿ ಒಂದು 20ಕ್ಕೂ ಹೆಚ್ಚು ಬಾರಿ ನನ್ನನ್ನು ಫೋರ್ಸಿಬಲಿ ಫೋನ್ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಆಗ ನಾನು ಸ್ವಲ್ಪ ಆಕ್ರೋಶಭರಿತನಾಗಿ, ನನ್ನೇನಾದ್ರು ಫೋರ್ಸಿಬಲಿ ಕಿತ್ಕೊಂಡ್ರೆ ನನ್ನ ಅರೆಸ್ಟ್ ಮಾಡಿದ್ದೀರಾ ಹೇಳಿ, FIR ಕಾಪಿ ಕೊಡಿ, ನನ್ನೇನಾದ್ರು ಈ ರೀತಿ ಫೋರ್ಸಿಬಲಿ ಮಾಡಿದ್ರೆ ನಾನು ಹಳೆ ರವಿ ಆಗಬೇಕಾಗತ್ತೆ ಅಂತ ಜೋರು ತಳ್ಳಾಟ, ನೂಕಾಟ, ಜಟಾಪಟಿಯೊಳಗೆ ನಡೀತು. ಇನ್ನು ಪದೇ ಪದೇ ಅಧಿಕಾರಿಗಳು ಯಾರ ಜೊತೆ ಮಾತಾಡ್ತಿದ್ರು, CM ಹೆಬ್ಬಾಳ್ಕರ್ ಜೊತೆ ಸಂಪರ್ಕ ಇತ್ತು ಅನ್ನೋ ಅನುಮಾನ ಕೂಡ CT ರವಿ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ತಿದ್ರು, ಉಪಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ತಿದ್ರು, ಸ್ವತಃ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡೈರೆಕ್ಷನ್ ಕೊಡ್ತಿದ್ರು, ಅಥವಾ ಹಿರಿಯ ಪೊಲೀಸ್ ಅಧಿಕಾರಿಗಳು ನಾವೆಲ್ಲ ನೋಡ್ಕೊಳ್ತೀವಿ ಬಿಡಿ ಸಾರ್ ಅಂತ ಹೇಳಿ ಡೈರೆಕ್ಷನ್ ಕೊಡ್ತಾ ಇದ್ರು. ಇದು ನ್ಯಾಯಾಂಗ ತನಿಖೆ ಆಗಬೇಕು. ಅವರ ಖಾಸಗಿ ಫೋನು, ಅಫಿಷಿಯಲ್ ಫೋನು, ಎರಡರ ಕಾಲ್ ರೆಕಾರ್ಡು ಕೂಡ ತನಿಖೆ ಆಗಬೇಕು. ನನಗೆ ಜೀವ ಬೆದರಿಕೆ ಇದೆ, ಸರ್ಕಾರ ಭದ್ರತೆ ನೀಡಬೇಕು. ಹಲ್ಲೆಗೆ ಬಂದವರು ಹೆಬ್ಬಾಳ್ಕರ್ PA ಅಂತ ಬಿಟ್ರ? ಗೃಹ ಸಚಿವರಿಗೆ ಸಾಮರ್ಥ್ಯ ಇದ್ರೆ ಹಲ್ಲೆಕೋರರ ವಿರುದ್ಧ ಕ್ರಮ ಕೈಗೊಳ್ಳಲಿ ಅಂತ CT ರವಿ ಆಕ್ರೋಶಗೊಂಡ್ರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. CT ರವಿ ಒಂದು ಕಡೆ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನಡೆದಂಥ ಘಟನೆ ಬಗ್ಗೆ ಜನರಿಗೆ ತಿಳಿಸ್ತಿದ್ದಾರೆ. ಸ್ವತಃ ಅವರೇ ಖುದ್ದು ಮಾತನಾಡ್ತಿದ್ದಾರೆ ಏನೆಲ್ಲ ಆಯಿತು ಅಂತೇಳಿ. ಒಂದು ಕಡೆ ಅದಾದರೆ ಮತ್ತೊಂದು ಕಡೆ ಈ ರಾಜ್ಯ ರಾಜಕೀಯದಲ್ಲಿ ಲೆಕ್ಕಾಚುಕ್ತ ಚರ್ಚೆ ಬೇರೆ ಜೋರಾಗ್ತಾ ಇದೆ. ಏನಪ್ಪ ಇದು ಲೆಕ್ಕಾಚುಕ್ತ? ಕಾಂಗ್ರೆಸ್ ಲೆಕ್ಕಾಚುಕ್ತ ಮಾಡ್ತೀನಿ ಅಂತ ಪರಿಷತ್ ಸದಸ್ಯ CT ರವಿ ಗುಡುಗಿದ್ದಾರೆ. ಈ ಥರ ಗುಡುಗಿದ್ರೆ ಆ ಕಡೆಯಿಂದ ಯಾರು ಕೌಂಟರ್ ಕೊಟ್ಟಿಲ್ವಾ? ಹಾಗಾದರೆ ಕೊಟ್ಟಿದ್ದಾರೆ. ಇದಕ್ಕೆ DCM DK ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಈ ಇಬ್ಬರ ನಡುವಿನ ಮಾತಿನ ಸಮರ ಜೋರಾಗಿದೆ. ಆ ಮಾತಿನ ಸಮರ ಹೇಗಿತ್ತು ಅಂತ ನೀವೇ ನೋಡಿ. ರಾತ್ರಿಡೀ 3 ಜಿಲ್ಲೆ ದರ್ಶನ ಮಾಡಿಸಿದ್ದಾರೆ. ಬೆಳಗಾವಿ, ಧಾರವಾಡ ಮತ್ತು ಬಾಗಲಕೋಟೆ ಜಿಲ್ಲೆ. ನಾನು ಅದಕ್ಕೆ ಈಗಾಗಲೇ ನಾನು ಈಗೇನು ಮಾತಾಡೋದಿಲ್ಲ, ಆಮೇಲೆ ನಾನು ಮಾತಾಡ್ತೀನಿ. ಸರ್ ಈ ರೀತಿ ಇದು ತಾನಾಸಾಯಿ ಸರ್ಕಾರದಲ್ಲಿ ಮಾತ್ರ ಸಾಧ್ಯ. ಸರ್ವಾಧಿಕಾರಿ ಸರ್ಕಾರದಲ್ಲಿ ಹೆಚ್ಚಿಗೆ ದಿನ ನಡೆಯೋದಿಲ್ಲ. ಎಲ್ಲದಕ್ಕೂ ಲೆಕ್ಕ ಚುಕ್ತಾ ಹಾಗೇ ಆಗುತ್ತೆ.
ಲೆಕ್ಕಚುಕ್ತ ಆಗೇ ಆಗತ್ತೆ. ಇಲ್ಲ, ನನಗೆ ಯಾವ ಕಾರಣಕ್ಕೆ ಕಸ್ಟಡಿಗೆ ತೊಗೊಂಡಿದ್ದೀವಿ ಅನ್ನೋದನ್ನು ಹೇಳಿಲ್ಲ, FIRನೂ ಕೊಟ್ಟಿಲ್ಲ, ಮತ್ತು ಜನಪ್ರತಿನಿಧಿನ ಹೆಂಗೆ ನಡೆಸ್ಕೋಬೇಕು ಅನ್ನೋ ಆ ರೀತಿ ನಡೆಸ್ಕೊಂಡಿಲ್ಲ. ನೋಡಪ್ಪ, ಇಂಥ ಲೆಕ್ಕಚ್ಯುತಗಳೆಲ್ಲ ಭಾಳ ಸಂತೋಷ. ಒಬ್ರಿಗೆ ಲೆಕ್ಕಚ್ಯುತ ಮಾಡ್ಕೊಳಕ್ಕೆ ಎಲ್ಲರಿಗೂ ಅವ್ರವ್ರ ಕೆಪಾಸಿಟಿನ ಅವ್ರ ಲೆಕ್ಕಚ್ಯುತ ಮಾಡ್ಕೊಳ್ತಾರೆ. ನೋಡಪ್ಪ, ಇಂಥ ಲೆಕ್ಕಚ್ಯುತಗಳೆಲ್ಲ ಭಾಳ ಸಂತೋಷ. ಒಬ್ರಿಗೆ ಲೆಕ್ಕಚ್ಯುತ ಮಾಡ್ಕೊಳಕ್ಕೆ ಎಲ್ಲರಿಗೂ ಅವ್ರವ್ರ ಕೆಪಾಸಿಟಿನ ಅವ್ರ ಲೆಕ್ಕಚ್ಯುತ ಮಾಡ್ಕೊಳ್ತಾರೆ.